ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡ ಕ್ಲಾಸ್. ಮಕ್ಕಳೇ, ಈಗಾಗಲೇ ನಾವು ಆನ್ಲೈನ್ ತರಗತಿಗಳಲ್ಲಿ ಬಹಳ ಸ್ಪಷ್ಟವಾಗಿ ಗದ್ಯ 13 ಪ್ರೀತಿಯ ಸೆಲೆ ಎಂಬ ಪಾಠವನ್ನು ತಿಳಿದುಕೊಂಡಿದ್ದೀವಿ. ಈಗ ಮತ್ತೊಂದು ಬಾರಿ ಮೈಂಡ್ ಮ್ಯಾಪ್ ಆಧರಿಸಿ ಈ ಪಾಠದ ಕತೆ ಮತ್ತು ಸಾರಾಂಶವನ್ನು ತಿಳಿದುಕೊಳ್ಳೋಣ ಮಕ್ಕಳೇ. ಗದ್ಯ 13 ಪ್ರೀತಿಯ ಸೆಲೆ. ಪ್ರೀತಿಯ ಸೆಲೆ ಅಂದರೆ ಇಷ್ಟವಾದಂತಹ ಜಾಗ. ಸೆಲೆ ಅಂದರೆ ನೀರು ತೆಗೆಯುವ ಜಾಗ, ಬಾವಿ ಅಂತ ಹೇಳ್ತೀವಿ. ಗೋಪಿ ಮತ್ತು ಗೌರಿ, ಈ ಒಂದು ಪಾಠದಲ್ಲಿ ಗೋಪಿ ಮತ್ತು ಗೌರಿಯನ್ನು ಕಾಣಬಹುದು. ಪಕ್ಕದ ಮನೆ ಸೀತಮ್ಮ. ಬೆಕ್ಕು ಅಂದರೆ ಬೆಕ್ಕಿನ ಮರಿಗಳು, ಕಪ್ಪು ಮತ್ತು ಬಿಳಿ 2 ಬೆಕ್ಕಿನ ಮರಿಗಳನ್ನು ಕಾಣಬಹುದು. ಇವು ಬಾವಿಯೊಳಗೆ ಬಿದ್ದೋಗ್ಬಿಡ್ತವೆ. ಯಾರು ಈ ಬೆಕ್ಕಿನ ಮರಿಗಳನ್ನು ರಕ್ಷಣೆ ಮಾಡ್ತಾರೆ, ಯಾವ ರೀತಿ ರಕ್ಷಣೆ ಮಾಡ್ತಾರೆ ಅಂಥೇಳಿ ಕಥೆಯ ಮೂಲಕ ತಿಳಿದುಕೊಳ್ಳೋಣ. ಗೋಪಿ ಮತ್ತು ಗೌರಿಯ ತಂದೆಯ ಹೆಸರು ಗುರುಪ್ರಸಾದ್ರವರು. ಇವರೇ ಈ ಬೆಕ್ಕಿನ ಮರಿಗಳನ್ನು ರಕ್ಷಣೆಯನ್ನು ಮಾಡ್ತಾರೆ. ಯಾವ ರೀತಿ ಮಾಡ್ತಾರೆ ಅಂಥೇಳಿ ನೋಡೋಣ ಮಕ್ಕಳೇ. ಗೋಪಿ ಮತ್ತು ಗೌರಿ ಇವರು ಅಣ್ಣ ಮತ್ತು ತಂಗಿ ಇರ್ತಾರೆ. ಇವರು ಪ್ರಾಥಮಿಕ ಶಾಲೆಯಲ್ಲಿ ಓದ್ತಾ ಇರ್ತಾರೆ. ಒಂದು ದಿನ ಗೋಪಿ ಮತ್ತು ಗೌರಿಯ ಮನೆ ಪಕ್ಕದಲ್ಲಿರುವಂತಹ ಸೀತಮ್ಮನವರು ಗೋಪಿ ಮತ್ತು ಗೌರಿಯನ್ನು ಜೋರಾಗಿ ಕರೆದುಕೊಳ್ತಾರೆ. ನೀವು ಕೇಳಿದ್ರಲ್ವಾ ಬೆಕ್ಕಿನ ಮರಿಗಳನ್ನು, ಈಗ ಕೊಡ್ತೀನಿ. ನಮ್ಮ ಬೆಕ್ಕು 2 ಮರಿಗಳನ್ನು ಹಾಕಿದೆ, ತುಂಬ ಚೆನ್ನಾಗಿದ್ದಾವೆ, ಇವುಗಳನ್ನು ಕೊಡ್ತೀನಿ, ನೀವು ನಿಮ್ಮ ಮನೆಯಲ್ಲಿ ಸಾಕ್ಕೊಳ್ಳಿ. ಗೋಪಿ ಮತ್ತು ಗೌರಿ ಅವರ ಮನೆಗೆ ಹೋಗಿ ಆ ಮರಿಗಳನ್ನು ನೋಡ್ತಾರೆ. ಎಷ್ಟು ಮುದ್ದಾಗಿದ್ದಾವೆ, ಎಷ್ಟು ಚೆನ್ನಾಗಿದ್ದಾವೆ ಅಂಥೇಳಿ ಹಿಡಿದುಕೊಳಕ್ಕೆ ಹೋಗ್ತಾರೆ. ಅವು ಜೋರಾಗಿ ಚೀರಾಡ್ತವೆ, ಕೂಗುತ್ತವೆ, ಅಳ್ತವೆ. ಏನೋ ಕಷ್ಟಪಟ್ಟು ಆ 2 ಬೆಕ್ಕಿನ ಮರಿಗಳನ್ನು ತೆಗೆದುಕೊಂಡು ಬರ್ತಾರೆ. ಆ 2 ಬೆಕ್ಕಿನ ಮರಿಗಳು ಕಪ್ಪು ಮತ್ತು ಬಿಳಿ ಬಣ್ಣದ್ದಾಗಿರ್ತದೆ. ಬಿಳಿ ಬಣ್ಣ ಗೌರಿ ಹಿಡ್ಕೊಳ್ತಾಳೆ. ಕಪ್ಪು ಬಣ್ಣದ ಬೆಕ್ಕಿನ ಮರಿಯನ್ನು ಗೋಪಿ ಹಿಡಿದುಕೊಂಡು ಮನೆ ಅಂಗಳದಲ್ಲಿ ಬರ್ತಾ ಇರ್ತಾರೆ. ಅಷ್ಟರಲ್ಲಿ ಗೌರಿ ಅಣ್ಣ ಅಣ್ಣ ಅಂತ ಜೋರಾಗಿ ಕೂಗ್ಕೊಳ್ತಾಳೆ. ಮನೆಯ ಅಂಗಳದಲ್ಲಿರುವಂತಹ ಬಾವಿಯಲ್ಲಿ ಈ ಗೌರಿ ಹಿಡಿದುಕೊಂಡಿರುವಂತಹ ಬೆಕ್ಕಿನ ಮರಿ ಆ ಬಾವಿ ಒಳಗಡೆ ಬಿದ್ದೋಗ್ಬಿಡುತ್ತೆ. ತದನಂತರ ಅಣ್ಣನಾದವನು ಗೋಪಿ ಜೋರಾಗಿ ಓಡಿ ಬಂದು ಆ ಬಾವಿಯಲ್ಲಿ ಬಗ್ಗಿ ನೋಡ್ತಾನೆ. ಕಪ್ಪು ಬಣ್ಣದ ಬೆಕ್ಕಿನ ಮರಿ ಸಹ ಆ ಬಾವಿಯೊಳಗೆ ಜಂಪ್ ಮಾಡ್ಕೊಂಡು ಬಿದ್ದೋಗ್ಬಿಡುತ್ತೆ. ಈಗ ಇಬ್ಬರು ಸಹ ಜೋರಾಗಿ ಅಳ್ತಾ ಇದ್ದಾರೆ. ಅಮ್ಮ ಅಮ್ಮ ಅಂತ ಕೂಗ್ತಾ ಇದ್ದಾರೆ. ಒಳಗಡೆ ಇದ್ದಂತಹ ತಂದೆ ತಾಯಿಯರಿಗೆ ಗಾಬರಿ ಆಗ್ತದೆ. ಏನು ಮಕ್ಕಳು ಈ ರೀತಿ ಕೂಗ್ಕೊಳ್ತಾ ಇದ್ದಾರೆ, ಏನೋ ಅನಾಹುತ ಆಗಿದೆ ಅಂಥೇಳಿ ಮನೆಯಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದಾಗ ಗುರುಪ್ರಸಾದರವರು ಕೇಳ್ತಾರೆ, ಏಕೆ ನೀವು ಅಳ್ತಾ ಇದ್ದೀರಿ? ತಂದೆ, ನಮ್ಮ ಕೈಯಲ್ಲಿದ್ದಂತಹ ಬೆಕ್ಕಿನ ಮರಿಗಳು ಬಾವಿ ಒಳಗಡೆ ಬಿದ್ದೋಗ್ಬಿಟ್ಟಿದ್ದಾವೆ, ಹೇಗಾದರೂ ಮಾಡಿ ಇವುಗಳನ್ನು ರಕ್ಷಣೆ ಮಾಡಬೇಕು. ಈ ಬೆಕ್ಕಿನ ಮರಿಗಳು ಸಹ ಕೂಗ್ತಾ ಇದ್ದಾವೆ. ತಾಯಿ ಬೆಕ್ಕು ಓಡಿ ಬಂದು ನೋಡಿ ಅದು ಸಹ ಆ ಬಾವಿ ಒಳಗಡೆ ಬಿದ್ದೋಗ್ಬಿಡುತ್ತೆ. ಮಕ್ಕಳು ಗೋಳಾಡ್ತಾ ಇದ್ದಾರೆ, ಹೇಗಾದರೂ ಮಾಡಿ ರಕ್ಷಣೆ ಮಾಡಬೇಕು, ಅಯ್ಯಯ್ಯೋ ಸತ್ತೋಗ್ತಾ ಇದ್ದಾವೆ ಬೆಕ್ಕಿನ ಮರಿಗಳು ಅಂಥೇಳಿ. ಆಗ ಗುರುಪ್ರಸಾದರವರು ಮಕ್ಕಳ ಹಠವನ್ನು ನೋಡಿ ಸಮಾಧಾನ ಮಾಡಿ, ಆಯಿತು ನಾನು ರಕ್ಷಣೆಯನ್ನು ಮಾಡ್ತೀನಿ ಅಂಥೇಳಿ ಒಂದು ಹಗ್ಗವನ್ನು ತರ್ತಾರೆ. ಆ ಹಗ್ಗವನ್ನು ಕಟ್ಟಿ ಹಗ್ಗದ ಸಹಿತ ಆ 2 ಬೆಕ್ಕಿನ ಮರಿಗಳು ಮತ್ತು ತಾಯಿ ಬೆಕ್ಕನ್ನು ಹೊರಗಡೆ ತಂದು ಬಿಡ್ತಾರೆ. ಅವು ಜೀವಂತವಾಗಿ ಇರುತ್ತವೆ. ತಾಯಿ ಬೆಕ್ಕು ಆ ಬೆಕ್ಕಿನ ಮರಿಗಳನ್ನು ಸವರ್ಕೊಂಡು ಇರ್ತದೆ. ಗೋಪಿ ಮತ್ತು ಗೌರಿಗೆ ತುಂಬ ಸಂತೋಷವಾಗ್ತದೆ. ಅವರ ತಂದೆಗೆ ಧನ್ಯವಾದಗಳನ್ನು ಹೇಳ್ತಾರೆ, ಥ್ಯಾಂಕ್ಸನ್ನು ಹೇಳ್ತಾರೆ. ಇಲ್ಲಿಗೆ ಈ ಒಂದು ಪಾಠ ಮುಕ್ತಾಯವಾಗುತ್ತದೆ ಮಕ್ಕಳೇ. ಈ ಪಾಠದಿಂದ ನಾವು ಏನು ತಿಳಿದುಕೊಳ್ಬೇಕಂದ್ರೆ, ಅದು ಪ್ರಾಣಿಯಾಗಲಿ ಪಕ್ಷಿಯಾಗಲಿ ಮನುಷ್ಯರಾಗಲಿ ಯಾವುದೇ ಒಂದು ಸಂದರ್ಭದಲ್ಲಿ ಕಷ್ಟದಲ್ಲಿ ಸಿಲುಕಿದ್ರೆ ಅವರಿಗೆ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಬೇಕು ಅಂಥೇಳಿ ಈ ಪಾಠವನ್ನು ಮುಗಿಸ್ತಾ ಇದ್ದೀನಿ ಮಕ್ಕಳೇ.
Gopi and Gauri are brother and sisters. They were both studying in elementary school. One morning, Sitamma called Gopi and Gauri and said, Gopi, Gauri, you asked for a kitten. Here's how cute a black baby is and another white. You keep this kitten at home and do well. Gopi went to Sitamma and brought the kitten. Gauri also came and went to catch the kitten. They were screaming out loud. It was too hard to hold hands. Take it home very carefully, said Sitamma. Children with kitten came to the side of the house. At the time, Anna, Anna, a cat baby snow into the well, Gauri shouted. The white kitten in Gauri's hand had jumped into the well in the yard. Gopi came running and started looking at the well. Immediately, the black kitten in his hand flew away and sank into the well. Frightened children began to cry, Mummy, Mummy. The baby kitten fell into the well. Father Guru Prasad came running. Meanwhile, the mother cat came along, heard the cry of the kitten, peeped into the well. The two jumped into the well. Tens of thousands gathered to shout Gopi and Gauri. The mother cat tried to bite the kitten and lift them up, but could not. Mom, Dad must lift this kitten. We don't come home snack meal. The kitten fell into the water and died. Let them live anyway. We will go down to the well. Guru Prasad consoled the children, brought a rope. They tied it to the side of the chute, descended into the well on the rope grounds. Slowly the mother cat grabbed the mother's hand and brought it upward. Then the kitten were caught and brought to the top. Gopi was happy to see the kitten pampered. The mother cat licked her kitten lovingly. Children, I hope this chapter is clear to you. We'll see in the next class. Have a nice day.